ವಿಡಿಯೋನ ನೋಡಿಕೊಂಡು ಹಂಗ ಹೋಗಬೇಡಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಇಲ್ಲಾಂದ್ರೆ ರಾತ್ರಿ ಕನಸಲ್ಲಿ ಬರ್ತೀನಿ. ಮಮ್ಮಿ ಮಮ್ಮಿ ಇವತ್ತು ನನ್ನ ಫ್ರೆಂಡ್ನೆಲ್ಲ ಕರ್ಕೊಂಡು ಬರಲಾ ಕೇಕ್ ಕಟ್ ಮಾಡಕ್ಕೆ? ಈ ಮಾತನ್ನು ಕೇಳಿದ ಗೀತಾಗೆ ಮುಖದಲ್ಲಿ ಏನೋ ಗಾಬರಿ ಭಯ. ಆದ್ರೆ ಅನಿಸ್ತಾ ಇತ್ತು ಅವಳ ಮನಸ್ಸಲ್ಲಿ ಏನೋ ಮುಚ್ಚಿಟ್ಕೊಂಡಿರ್ತಾಳೆ ಅಂತ. ಮಗಳೇ, ಫ್ರೆಂಡ್ಸ್ದು ಅವಶ್ಯಕತೆ ಇದೆಯಾ? ನಾವಿಬ್ಬರು ಇಲ್ವಾ? ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ, ಓಕೆನಾ? ಆದರೆ ಮಾಯಾ ಪುಟ್ಟಾಗ ತುಂಬ ಸಿಟ್ಟು ಬಂತು. ಮುಖ ಒಂಥರ ಮಾಡಿಕೊಂಡು ಏನು ಮಾತಾಡಲಾರ್ದೇ ಸುಮ್ಮನಾಗ್ಬಿಟ್ಲು ಮಾಯಾ. ಆದರೆ ಮಹೇಶ್ ಮಾತ್ರ ಸುಮ್ಮನೆ ಇದ್ದ. ಯಾಕಂದರೆ ಗೊತ್ತಿತ್ತು ಗೀತಾಗೆ ಮಾಯನ್ ಕಂಡ್ರೆ ಬಹಳ ಕೇರ್ ಇದೆ, ಖುಷಿ ಇದೆ, ಪ್ರೀತಿ, ಅತಿ ಹೆಚ್ಚು ಪ್ರೀತಿ ಮಗಳ ಮೇಲೆ ಮಾಡ್ತಾ ಇದ್ಲು ಗೀತಾ. ಆದರೂ ಅನಿಸ್ತಾ ಇತ್ತು ಮಹೇಶ್ಗೆ ಏನೋ ಒಂದಿದೆ ವಿಷಯ ಅಂತ. ಆದರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ನೋಡ್ತಾ ನಿಂತಿದ್ದ ಮಹೇಶ್. ಮಗಳೇ, ಶಿಟ್ ಮಾಡ್ಕೋಬಾರ್ದು, ಇವತ್ತು ನನ್ನ ಬರ್ತ್ಡೇ ಅಲ್ಲ, ಶಿಟ್ ಮಾಡ್ಕೋಬಾರ್ದು ಆಯ್ತಾ? ಬಾ ಕ್ಯಾಂಡಲ್ ಹಚ್ಚೋಣ. ಮಗಳನ್ನ ಕರೆದುಕೊಂಡು ಕ್ಯಾಂಡಲ್ ಹಚ್ಚಿದ್ಲು ಗೀತಾ. ಆದರೆ ಅವಳ ಕೈಗಳು ತುಂಬ ನಡುಗ್ತಾ ಇದ್ವು. ಆದರೆ ಅವಳೇನೋ ಮುಚ್ಚಿಡ್ತಾ ಇದ್ಲು. ಅವಳ ಕಣ್ಣುಗಳು ಹೇಳ್ತಿದ್ವು ಏನು ಭಯ, ಭೀತಿ ಇದರಲ್ಲೇ ಇದ್ಲು ಗೀತಾ. ಆದರೆ ಗೀತಾ ನಗಬೇಕು ಅಂತ ಇದ್ಲು. ಆದರೆ ಅವಳ ಕಣ್ಣುಗಳು ಏನೋ ಹೇಳ್ತಾ ಇದ್ವು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಮಾಯಾ ಬೇಬಿ, ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಮಾಯಾ. ಥ್ಯಾಂಕ್ ಯು ಪಪ್ಪ, ಥ್ಯಾಂಕ್ ಯು ಮಮ್ಮಿ. ಹೀಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡ ಮಾಯಾ ಮನೆಯಲ್ಲಿ ಸ್ವಲ್ಪ ಖುಷಿ ನಗು ಹೀಗೆ ಇರುವಾಗ ರಾತ್ರಿ 8 ಗಂಟೆ ಆಯಿತು. ಮಗಳೇ, ಟೈಮು 8 ಗಂಟೆ ಆಯಿತು. ಬಾ ಮಲ್ಕೋ ಬಾ, ಇನ್ನೇನು ಟೈಮ್ ಆಯ್ತಲ್ಲ ಮಲಗೋದು, ಬಾ. ಹೀಗೆ ಹೇಳಿ ಗೀತಾ ಮಾಯಾಳನ್ನು ಮಾಯಾಳ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಮಾಯಾಳ ರೂಮು ತುಂಬ ಸುಂದರವಾಗಿತ್ತು. ಅಲ್ಲಿ ಇಲ್ಲಿ ಬರೀ ಆಟಿಕೆ ಸಾಮಾನುಗಳೇ ಬಿದ್ದಿರ್ತಿದ್ವು. ಆ ಗೊಂಬೆ ಈ ಗೊಂಬೆ ಎಷ್ಟು ಚೆನ್ನಾಗಿದ್ವು ಗೊಂಬೆ ಅಂದರೆ ಹೇಳೋಕ್ಕಾಗಲ್ಲ. ಮಾಯಾಳ ರೂಮಲ್ಲಿ ಬರೀ ಗೊಂಬೆಗಳದ್ದೇ ದರ್ಬಾರಾಗಿತ್ತು. ಗೀತಾ ಮಾಯಾಳ ರೂಮ್ಗೆ ಮಾಯಾಳನ್ನು ಕರ್ಕೊಂಡ್ಬಂದಾಗ ಕಿಟಕಿಯ ಬಾಗಿಲು ತೆರೆದಿತ್ತು. ಆ ಕಿಟಕಿಯ ಬಾಗಿಲಲ್ಲಿ ಯಾರೋ ಒಬ್ಬರು ದೂರತ ನಿಂತುಕೊಂಡು ಈ ಕಡೆನೇ ನೋಡ್ತಾ ಇದ್ರು ಅಂತ ಅನಿಸ್ತಾ ಇತ್ತು ಗೀತಾನ್ಗೆ. ಮಾಯಪುಟ, ಇಲ್ಲಿ ಎಷ್ಟು ಸತಿ ಹೇಳಿದೀನಿ ಆ ಕಿಟಕಿ ಬಾಗಿಲು ತೆಗಿಬೇಡ ಅಂತಂದ್ರು, ಮತ್ತೆ ತೆಗೆದೀಯ ನೋಡು ನೋಡು, ಆ ಹೆಣ್ಮಗಳು ಈ ಕಡೆನೇ ನೋಡ್ತಾ ಇದ್ದಾಳೆ, ನಿನಗೇನಾದ್ರು ಕೆಟ್ಟ ದೃಷ್ಟಿ ಬಿದ್ದುಬಿಟ್ರೆ ಏನು ಮಾಡೋದವಾಗ? ಹೀಗೆ ಮಾಯಾಳಿಗೆ ಹೇಳುತ್ತಾ ಆ ಕಿಟಕಿ ಬಾಗಿಲನ್ನು ಮುಸ್ತಾಳೆ ಗೀತಾ. ಮಾಯಾ, ಟೈಮ್ ಆಯಿತು, ಹೋಗಿ ಮಲ್ಕೋಗು, ಏನು ತರಲೆ ಮಾಡ್ಕೋಬಾರ್ದು ಅಷ್ಟೇನೆ. ಏನಾದರೂ ನಿಮ್ಗೆ ಬೇಕಾತಂದ್ರೆ ನನಗೆ ಕರಿ, ನಾನು ಬರ್ತೀನಿ, ಅದನ್ನು ಬಿಟ್ಟು ರೂಮಿಂದ ಹೊರಗೆ ಹೋಗಬೇಡ, ಗೊತ್ತಾಯ್ತಾ ಮಾಯಾ? ಹೀಗೆ ಹೇಳಿ ಮಾಯಾಳನ್ನು ಮಲಗಿಸಿದಳು ಗೀತಾ. ಇನ್ನೂ ಬರಲಿಲ್ಲಲ್ಲ ಗೀತಾ. ಓ, ಮಾಯಾ ಮಲಗಿಸ್ಕೊಂತ ಏನಾದ್ರು ಅಲ್ಲೇ ಮಲ್ಕೊಂಡ್ಬಿಟ್ಲಾ ಹೆಂಗೆ? ಟೈಮ್ ಬೇರೆ ಆಯಿತು. ಹೀಗೆ ಮಹೇಶ್ ಅನ್ಕೊತಾ ಇದ್ದ. ಅಷ್ಟೊಳಗೆ ಡೋರ್ ಬೆಲ್ ಆಯಿತು. ಇಷ್ಟೊತ್ತಿನಲ್ಲಿ ಯಾರು ನೋಡ್ತೀನಿ ತಡಿ. ಬಾಗಿಲು ತೆಗೆದು ನೋಡ್ತಾನೆ ಮಹೇಶ್. ಮುಂದ್ಗಡೆ ವಾಚ್ಮನ್ ನಿಂತಿರ್ತಾನೆ. ಏನು ಇಷ್ಟೊತ್ತಿನಲ್ಲಿ ಬಂದಿದ್ಯಾ? ಅದು ಸಾಹೇಬ್ರೆ, ಚಳಿ ಮಾತ್ರ ಭಾಳ ಐತ್ರಿ ಹೊರಗೆ. ನಾನು ಬೇರೆ ಲೈಟನ್ನ ಮನೇಲೆ ಬಿಟ್ಟು ಬಂದ್ಬಿಟ್ಟೇನ್ರಿ. ಸ್ವಲ್ಪ ಕಡ್ಡಿಪಟ್ಟಣ ಇದ್ರೆ ಕೊಡ್ತೀರೇನ? ಹೌದಾ, ನಿಂತ್ಕೋ, ನಾ ತರ್ತೀನಿ. ಹೀಗೆ ಹೇಳಿ ಮಹೇಶ್ ಅಡುಗೆ ಮನೆಗೆ ಹೋಗ್ತಾನೆ. ಮಹೇಶ್ ಅಡುಗೆ ಮನೆಗೆ ಕಡ್ಡಿಪಟ್ಟಣ ತರಲು ಹೋದ. ಹಾಗೆ ಸೆಕ್ಯೂರಿಟಿ ಗಾರ್ಡ್ ಮಹೇಶ್ಗೋಸ್ಕರ ಕಾಯ್ತಾ ಇದ್ದ. ಮನೆಯೆಲ್ಲ ಹಿಂಗೆ ಸುತ್ತುವರೆದು ನೋಡುವಾಗ ಅವನ ಕಣ್ಣಿಗೆ ಕಂಡಿದ್ದು ಸೆಕ್ಯೂರಿಟಿ ಗಾರ್ಡ್ಗೆ ಮಹೇಶನ ಮನೆಯಲ್ಲಿ ಕಂಡಿದ್ದಾದ್ರೂ ಏನು? ಮುಂದಿನ ವಿಡಿಯೋದಲ್ಲಿ ತಪ್ಪದೆ ನೋಡಿ. ಪ್ಲೀಸ್ ನಮ್ಮ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್.